ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧೃತಿಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಏನಲ್ಲ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ತನಕ ನಾನು ಗಡಿಬಿಡಿಯಲ್ಲಿ ಇರ್ತೀನಿ, ಹಾಗಾಗಿ ವ್ಲಾಗನ್ನು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸ್ಕೂಲಿಗೆ ಕಳಿಸಿದ್ಮೇಲೆ ನನಗೆ ಸ್ವಲ್ಪ ಫ್ರೀ ಅನಿಸುತ್ತೆ, ಆಮೇಲೆ ನಾನು ವೀಡಿಯೋಗಳನ್ನು ಶೂಟ್ ಮಾಡ್ಕೊಳ್ತೀನಿ. ಇವತ್ತು ಟಿಫನ್ನಿಗೆ ಬಂದು ನಾನು ಅಕ್ಕಿ ರೊಟ್ಟಿ ಮತ್ತು ಚಟ್ನಿಯನ್ನು ಮಾಡಿದ್ದೆ. ಆ ಮಕ್ಕಳಿಗೆ ಎಷ್ಟು ಬೇಕಷ್ಟು ಮಾಡಿ ಅವರನ್ನು ಕಳಿಸಾದ್ಮೇಲೆ ಈಗ ನಮ್ಮೆಲ್ಲರಿಗೂ ಮಾಡ್ಕೊಳ್ತಾ ಇದ್ದೀನಿ. ನಾನು ರೊಟ್ಟಿನ ಹೀಗೆ ಚಪಾತಿ ಥರ ಲಟ್ಟಿಸ್ಕೊಳ್ತೀನಿ. ನೀಟಾಗಿ ಮುದ್ದೆನ ಮಾಡ್ಕೊಂಡು ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ಬರುತ್ತೆ. ನನಗೆ ಅಷ್ಟು ನೀಟಾಗಿ ತಟ್ಟೋಕ್ಕೆ ಬರಲ್ಲ, ಹಾಗಾಗಿ ಈ ಥರ ಲಟ್ಟಿಸ್ಕೊಳ್ತೀನಿ. ಅದೆಲ್ಲ ಆದಮೇಲೆ ಈಗ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಬಂದೆ. ಎಷ್ಟು ಬಿಸಿಲಿದೆ ಅಂದರೆ ಫ್ರೆಂಡ್ಸ್, ತುಂಬ ಬಿಸಿಲಿದೆ. ಹಾಗಾಗಿ ಒನ್ ಡೇ ಬಿಟ್ಟು ಇನ್ನೊಂದು ಡೇ ನಾನು ನೀರು ಹಾಕ್ಕೊಳ್ತೀನಿ. ಅಂದರೆ ಇವತ್ತು ನೀರು ಹಾಕಿದರೆ ನೆಕ್ಸ್ಟ್ ಡೇ ಬಿಟ್ಟು ನೆಕ್ಸ್ಟ್ ಡೇ ನೀರು ಹಾಕ್ಕೊಳ್ತೀನಿ. ಹಾಗೆ ಈಗ ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಡಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದರಲ್ಲಿ ತುಂಬ ಸಿಪ್ಪೆಗಳೆಲ್ಲ ಇತ್ತು, ಆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾರ್ಮಲಾಗಿ ನಾನೊಂದು 5 kg ಹೀಗೆ ತೊಗೊಂಡ್ರೆ ನಾನು ಇದೇ ಬುಟ್ಟಿಯಲ್ಲೇ ಇಟ್ಕೊಳ್ತೀನಿ. ಈಗ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 10 kg ಅಷ್ಟು ತೊಗೊಂಡಿದ್ದೀನಿ. ಹೀಗೆ ಬುಟ್ಟಿಯಲ್ಲಿಟ್ಟರೆ ಅದು ಅಲ್ಲಲ್ಲೇ ಕೊಳ್ತೋಗ್ಬಿಡುತ್ತೆ. ನನಗೆ ನೀಟಾಗಿ ಅದನ್ನು ಕೊಳ್ತೋಗಿರೋದನ್ನ ತೆಗ್ದು ಹಾಕೋಕ್ಕೂ ಆಗಲ್ಲ. ಹಾಗಾಗಿ ಈ ರೀತಿ ಹರಡಿ ಇಟ್ಕೊಂಡ್ರೆ ನೀಟಾಗಿ ಗಾಳಿ ಆಡ್ತಾ ಇರುತ್ತೆ. ಹಾಗಾಗಿ ಅದರಲ್ಲಿ ಏನಾದರೂ ಕೊಳ್ತೋಗಿರೋದಿದ್ರೆ ಅದನ್ನು ತೆಗ್ದು ನಾನು ನೀಟ್ ಮಾಡ್ಕೊಳ್ಬೋದು ಅಂಥೇಳಿ ಈ ರೀತಿಯಾಗಿ ಹರಡಿ ಇಟ್ಕೊಂಡೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನೆಲ್ಲ ಒಂದತ್ರ ನೀಟಾಗಿ ಈ ಥರ ಹಾಕ್ಕೊಂಡೆ. ನ್ಯೂಸ್ ಪೇಪರ್ ಹಾಕಿ ಕೆಳಗಡೆ ಅದನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಯಾಕೆ ಈ ರೀತಿ ಹಾಕ್ಕೊಂಡಿದ್ದಾಗ ನಮ್ಗೆ ಕೊಳ್ತೋಗಿರೋದು ಈಸಿಯಾಗಿ ನಾವು ತಗೊಳ್ಬೋದು. ಅದಾದಮೇಲೆ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನು ಹೀಗೆ ಸ್ಪ್ರೇನ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಅಲ್ಲಿ ಒಗ್ಗರಣೆ ಮಾಡಿದ್ದು ಎಲ್ಲ ಗೋಡೆಗೆಲ್ಲ ಆರಿರುತ್ತಲ್ವ, ಅದನ್ನು ಕೂಡ ಹೀಗೆ ಸ್ಪ್ರೇ ಮಾಡ್ಕೊಂಡು 2 ಡೇಸ್ಗೆ ಒಂದ್ಸಲ ನಾನು ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಗ್ಯಾಸ್ ಒಲೆನ ನೀಟಾಗಿ ಡೈಲಿ ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಈ ಒಗ್ಗರಣೆ ಎಲ್ಲ ಆರಿರುತ್ತಲ್ಲ, ಅದನ್ನೆಲ್ಲ ನಾನು 2 ಡೇಸ್ಗೆ ಒಂದ್ಸಲ ಈ ಥರ ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ. ಈ ಥರ ಮಾರ್ನಿಂಗ್ ಒಂದ್ಸಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಏನು ಅಡುಗೆ ಮಾಡಬೇಕು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಇದೆಲ್ಲ ಆದಮೇಲೆ ಈಗ ಕಿಚನ್ ಸ್ಲ್ಯಾಬನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಕಿಚನ್ ಸ್ಲ್ಯಾಬ್ ಕೂಡ ಒಂದ್ಸಲಿ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಒಂಥರ ಸಮಾಧಾನ. ಈಗ ಮಾರ್ನಿಂಗು ಟಿಫನ್ ಆಯಿತು. ಇವಾಗ ಟಿಫನ್ಗೆ ಎಲ್ಲ ರೆಡಿ ಮಾಡಿಟ್ಟಾದಮೇಲೆ ಇವಾಗ ಮಧ್ಯಾಹ್ನ ಲಂಚಿಗೆ ಕೂಡ ಸಾಂಬಾರು ಮಾಡಿಟ್ಬಿಡೋಣ, ರೈಸ್ ಒಂದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಲಿಕ್ಕೆ ಬೆಂಡೆಕಾಯಿನೆಲ್ಲ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು ಆವಾಗಲೇ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸಿ ನ್ಯೂಸ್ ಪೇಪರ್ ಮೇಲೆ ಸ್ವಲ್ಪ ನೀರೆಲ್ಲ ಹೋಗಲಿ ಅಂತೇಳಿ ಹಾಕಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಹೀಗೆ ಬಟ್ಟೆಲೆಲ್ಲ ಒರೆಸಿ ನೀರೆಲ್ಲ ಹೋಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನೀರಂಶ ಇರುವಾಗಲೇ ನಾವು ಕಟ್ ಮಾಡಿದ್ರೆ ಜಾಸ್ತಿ ನೋಳೆ ಥರ ಆಗಿಬಿಡತ್ತೆ. ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು 3/4% ಈ ಫ್ರೈ ಮಾಡುವಾಗಲೇ ಬೆಂಡೆಕಾಯಿ ಬೆಂದುಬಿಡತ್ತೆ. ಆ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಇಷ್ಟು ಫ್ರೈ ಆಗಬೇಕು. ಒಂದು ಸ್ವಲ್ಪ ಅದು ಕಪ್ಪು ಥರ ಒಂದು ಸ್ವಲ್ಪ ಫ್ರೈ ಆದ್ರೂ ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ನಾವು ಸಾಂಬಾರು ಮಾಡಿದಾಗ ಅದು ಫ್ರೈ ಆಗುತ್ತೆ. ಇದು ಫ್ರೈ ಮಾಡ್ಕೊಳ್ತಾ ನಾನು ಮಸಾಲೆ ಕೂಡ ರೆಡಿ ಮಾಡಿದೆ. ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಾಗೆ ಇದು ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ, ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ನಾನು ಬೇರೆ ಯಾವ ಸಾಂಬಾರಿಗೂ ಹುಣಸೆಹಣ್ಣನ್ನು ಹಾಕಲ್ಲ, ಟೊಮೆಟೊನೇ ಜಾಸ್ತಿ ಹಾಕ್ಬಿಡ್ತೀನಿ. ಆದರೆ ಈ ಸಾಂಬಾರಿಗೆ ಮಾತ್ರ ನೀವು ಎಷ್ಟೇ ಟೊಮೆಟೊ ಹಾಕಿದ್ರೂ ಸ್ವಲ್ಪ ಹುಳಿ ಹಾಕಿದ್ರೇ ಚೆಂದ. ಈಗ ಮೊದಲು ತೆಂಗಿನಕಾಯಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡೆ. ಈಗ ಉಳಿದಿರೋ ಎಲ್ಲ ಐಟಮ್ಸನ್ನು ಕೂಡ ಹಾಕ್ಕೊಂಡು ಈಗ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ. ಹುಣಸೆಹಣ್ಣು ಅದರ ನೀರು ಏನು ನೆನೆಸಿಟ್ಟಿದೆ ನೀರು ಅದಷ್ಟನ್ನು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಮಸಾಲೆ ಹೀಗೆ ರೆಡಿಯಾಗಿದೆ. ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ. ಈಗ ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಚಿಟಪಟ ಅಂತೆಲ್ಲ ಸಿಡಿದ ಮೇಲೆ ನೋಡಿ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದಮೇಲೆ ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಫುಲ್ಲನ್ನು ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನೋಡಿ, ಸಾಂಬಾರಿಗೆ ಎಷ್ಟು ನಮಗೆ ಕನ್ಸಿಸ್ಟೆನ್ಸಿ ಅನಿಸುತ್ತೆ ಅಷ್ಟು ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ
ಸಾರು ಸ್ವಲ್ಪ ಕುದಿ ಬಂದ ಮೇಲೆ ಅದಕ್ಕೆ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಸ್ವಲ್ಪ ನೆನ್ನೆ ತೊಳೆದಿಟ್ಟಿದ್ದ ಪಾತ್ರೆನೆಲ್ಲ ಜೋಡಿಸ್ಕೊಳ್ಳೋಣ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೆ. ಆ ಪಾತ್ರೆಯನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಬಟ್ಟೆ ಒಣಗಾಕೋದಿತ್ತು, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಆ ಬಟ್ಟೆ ಎಲ್ಲ ಆಗಿದ್ವು, ಅದನ್ನೆಲ್ಲ ತೊಗೊಂಡು ಬಂದು ಒಣಗಾಕೋಣ ಅಂಥೇಳಿ ಒಣಗಾಕ್ತಾ ಇದ್ದೆ. ಅಷ್ಟೇ ಸಾಂಬಾರು ಕೂಡ ಕುದೀತಾ ಇತ್ತು, ಅದಕ್ಕೆ ಬೆಂಡೆಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಬೆಂಡೆಕಾಯಿ ಆಲ್ರೆಡಿ ಫ್ರೈ ಮಾಡುವಾಗ ಸುಮಾರಷ್ಟು ಬೆಂದಿರೋದ್ರಿಂದ ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ರೆ ಸಾಂಬಾರು ಮಸಾಲೆ ಎಲ್ಲ ಸೇರ್ಕೊಂಡು ಕುದ್ರೆ ಅದು ಚೆನ್ನಾಗಾಗತ್ತೆ. ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೊಟ್ಟಿನ ಲಟ್ಸಿಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ಹಂಚ್ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ರೊಟ್ಟಿ ಮಾತ್ರ ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಅಂತೂ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ರೊಟ್ಟಿ ಅಂದರೆ ಇಷ್ಟ. ಈ ರೊಟ್ಟಿಗೆ ನಾನು ಚಟ್ನಿನ ಮಾಡ್ಕೊಳ್ತೀನಿ, ಇಲ್ಲ ಎಣ್ಗಾಯಿ ಪಲ್ಯನ ಮಾಡ್ಕೊಳ್ತೀನಿ. ಚಟ್ನಿ ಅಂತ ಹೇಳಿದ್ರೆ ಕಡಲೆ ಬೀಜದ ಚಟ್ನಿನ ಮಾಡ್ಕೊಳ್ತೀನಿ, ಎಣ್ಗಾಯಿ ಬದನೆಕಾಯಿ ಎಣ್ಗಾಯಿನ ಮಾಡ್ಕೊಳ್ತೀನಿ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಾಗಿ ಇರುತ್ತೆ ರೊಟ್ಟಿಗೆ ಎಣ್ಗಾಯಿ ಚಟ್ನಿ, ಎಣ್ಗಾಯಿ ಅಥವಾ ಕಡಲೆ ಬೀಜ ಚಟ್ನಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ನಾನು ಕೂಡ ಟಿಫನನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ನನಗೆ ಯಾವಾಗ್ಲೂ ಅಷ್ಟೇ 11 ನಾನು ಟಿಫನನ್ನು ಮಾಡೋದು. ಯಾಕೆಂದರೆ ನನ್ನ ಕೆಲಸ ಎಲ್ಲ ಮುಗಿಯೋದೇ ಕರೆಕ್ಟಾಗಿ 11 ಆಗುತ್ತೆ. ಆವಾಗಲೇ ನಾನು ಟಿಫನನ್ನು ಮುಗಿಸ್ಕೊಳ್ತೀನಿ. ಈ ವ್ಲಾಗನ್ನು ನಾನು ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾವೆಲ್ಲರೂ ಹೋಳಿ ಆಡ್ತಾ ಇದ್ವಿ. ಹೋಳಿ ಹಬ್ಬ ಮುಗ್ದು ಆಲ್ರೆಡಿ 2 ಡೇಸ್ ಆಗಿಬಿಟ್ಟಿದೆ. ಆದರೆ ನಾವೆಲ್ಲರೂ ಕೂಡ ಇವತ್ತು ಹೋಳಿ ಆಡ್ತಾ ಇದ್ವಿ. ಯಾಕೆಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ಇದರಿಂದ ನೀರಲ್ಲೆಲ್ಲ ಆಡಿ ಶೀತ ಆಗಿ ಜ್ವರ ಏನಾದರೂ ಬಂತು ಅಂತ ಹೇಳಿದ್ರೆ ಮತ್ತು ಎಕ್ಸಾಮ್ಸ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಹೋಳಿನ ಆಡ್ತಾ ಇದ್ವಿ. ನೋಡಿ ಎಲ್ಲರಿಗೂ ಎಷ್ಟು ಹೋಳಿ, ನನ್ನ ಮಗಂದೇ ತುಂಬ ಒತ್ತಾಯ ಹೋಳಿ ಆಡೋಕ್ಕೆ. ಚಳಿಯಾಗಿ ನಡುಗ್ತಾ ಇದ್ದಾನೆ, ಆದರೂ ಕೂಡ ಹೋಳಿ ಆಡಬೇಕು ಅಂತ. ಅದಕ್ಕೆ ನನ್ನ ಬಾಯಲ್ಲಿ ನೀನೇ ಆಡಬೇಕು ಅಂತ ಹೇಳಿದ್ದೆಲ್ಲ, ಅದಕ್ಕೆ ಬಾಯಿಲಿ ಅಂತ ಅವನಿಗೆ ಓಡಿಸಾಡ್ಸ್ಕೊಂಡು ಹೋಳಿನ ಹಚ್ತಾ ಇದ್ವಿ. ನೋಡಿರಿ ಫೈನಲಾಗಿ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಒಂದು ಫೈನಲ್ ಫೋಟೋ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅದಲ್ಲದೆ ನಾವೆಲ್ಲರೂ ಕೂಡ ಇದೇ ಫಸ್ಟ್ ಟೈಮ್ ಹೋಳಿನ ಆಡಿರೋದು. ತುಂಬ ಖುಷಿ ಆಯಿತು. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಹಾಕ್ತೀನಿ.